ಎಲ್ಲ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವಾಗ ಪಾರ್ಟ್ 1 ನೋಡ್ಕೊಂಬಂದಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ ನಾವು ಆಗಲೇ ಎಲ್ಲಿಗೆ ಬಂದಿದ್ದೀವಿ, ಏನು ಎತ್ತ ಅಂತ. ಪಾರ್ಟ್ 1ಅಲ್ಲಿ ನಾವು ಸಿದ್ಧಗಂಗಾ ಮಠಕ್ಕೆ ಹೋಗಿ ಈಗ ನಾವು ನಮ್ಮ ತಾತ ಅವ್ರ ಮನೆ ದೇವರು ಈ ಕಲಪ್ಪನ ಬೆಟ್ಟಕ್ಕೆ ಬಂದಿದ್ದೀವಿ. ಅದೇ ಆರ್ಚ್ ಹಂಗೆ ಮುಂದೆ ಒಳಗಡೆ ಬಂದರೆ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದೇ ಬೆಟ್ಟದ ಮೇಲೆ ಹೋಗಬೇಕು. ಬನ್ನಿ, ಮೇಲೆ ಬೆಟ್ಟದ ಹತ್ರ ಹೋಗ್ತಾ ಹಂಗೆ ತೋರಿಸ್ತೀನಿ. ಮೈಕು ಏನಕ್ಕಪ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಮೈಕು ಆಫ್ ಆಗೋಗಿದೆ, ಅದಕ್ಕೋಸ್ಕರ ಮೈಕ್ ಆಫ್ ಆಗೋಗಿತ್ತು. ನಾನು ನೋಡ್ಕೊಂಡಿಲ್ಲ. ನೋಡಿ, ಈ ಕಡೆ ತೋರಿಸ್ತೀನಿ. ಇದು ಬಂದು ಗೋಶಾಲೆ, ಹಸುಗಳ್ನೆಲ್ಲ ನೋಡ್ಕೊತಾರೆ ಎಲ್ಲ. ಬನ್ನಿ ಹಿಂಗೆ ಮುಂದೆ ಸಿಗೋಣ. ನೋಡಿ, ಇದೆ ದೇವಸ್ಥಾನ. ಮೇಲೆ ದೇವಸ್ಥಾನದ ಹತ್ರ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಆ ಕಡೆ ಈ ಕಡೆ ನೋಡ್ಬಿಟ್ಟು ಹಂಗೆ ಒಳಗಡೆ ಹೋಗೋಣ ಅಂತ ಕಾಯ್ತಾಯಿದ್ವಿ. ಬನ್ನಿ, ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗಿ ನೋಡಿದೆ, ಆಚೆ ಜನ ಇವತ್ತು ಜಾಸ್ತಿನೇ ಇದ್ದರು. ಯಾಕಂದರೆ ದೇವಸ್ಥಾನ ಬರೀ ವಾರಕ್ಕೆ ಒಂದೇ ದಿವಸ ಓಪನ್ ಆಗೋ, ಶನಿವಾರ ಒಂದೇ ದಿವಸ. ಅದಕ್ಕೋಸ್ಕರ ಎಲ್ಲ ಜನ ಜಾಸ್ತಿ ಇರ್ತಾರೆ ಶನಿವಾರದೊತ್ತು ತುಂಬ. ನೋಡಿ, ಎಲ್ಲ ಜನ ಎಲ್ಲ ನಿಂತು ಕಾಯ್ತಿದ್ದಾರೆ. ಯಾಕಂದ್ರೆ ದೇವರು ಇನ್ನೂ ಅಲಂಕಾರ ಮಾಡ್ತಾಯಿದ್ರು ದೇವ್ರಿಗೆ, ಅದಕ್ಕೋಸ್ಕರ ಎಲ್ಲರೂ ಕುತ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನೇನು ಆಮೇಲೆ ಐನೋರು ಬಂದು ಎಲ್ರಿಗೂ ನಾಮ ಇಡ್ತಾಯಿದ್ರು. ನಾನು ನಾಮ ಇಕ್ಕಿಸ್ಕೊಂಡು ಅಲ್ಲೇ ನಿಂತಿದ್ದೆ ವೀಡಿಯೋ ಮಾಡೋಣ ಅಂತ. ನೋಡಿ, ಹಂಗೆ ಅಲ್ಲೇ ದೇವ್ರದ್ದು ವೀಡಿಯೋ ಮಾಡ್ಕೊಂಡು ಆಚೆ ಇದ್ರ ಹತ್ರನೇ ನಿಂತಿದ್ದೆ ಎಲ್ಲರ ಹತ್ರ. ಆವಾಗ ಐನೋರು ಅವರೇ ಬಂದುಬಿಟ್ಟು, ಹೋಗಪ್ಪ ಅಲ್ಲೇ ಹೋಗು, ಒಳಗಡೆ ಇದ್ರ ಹತ್ರ ಹೋಗು ಅಂತ ಕಳಿಸಿದ್ರು. ಒಳಗಡೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಗೊತ್ತಾಯಿತು ರೆಕಾರ್ಡ್ ಆಗಿರೋಲ್ಲ ಅಂತ. ಆವಾಗ ಆನ್ ಮಾಡಿದೆ ಮೈಕ್ನ. ನೋಡಿ, ಇದೆ ದೇವರು. ಇವಾಗ ರೆಕಾರ್ಡ್ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಹಿಡಿಕೊಂಡಲವಾಡ ವರದ ಗೋವಿಂದ, ಸಾಹೇಬಾದ ಗೋವಿಂದ, ಲಕ್ಷ್ಮೀ ವೆಂಕಟಸ್ವಾಮಿ ಪಾದ ಗೋವಿಂದ, ಆಂಜನೇಯ ವರದ ಗೋವಿಂದ, ಗೋವಿಂದ, ಪಾದ ಗೋವಿಂದ. ಹೇಳಿದ್ನಲ್ಲ, ಇದೇ ದೇವಸ್ಥಾನ ಬಂದು ಇದೆಲ್ಲ ಮುಗೀತು. ಮಂಗಳಾರತಿ ಎಲ್ಲ ಆಗಿದೆ. ಇನ್ನು ಅಲ್ಲಿ ಇನ್ನೊಂದು ಹೆಣ್ಣೀರು ದೇವಸ್ಥಾನ ಇದೆ, ಅಲ್ಲೋಗಿ ಅಲ್ಲಿ ಮುಗಿಸ್ಕೊಂಡು ಅವ್ರು ಬರ್ಬೇಕು ಐನೋರು. ಅದಕ್ಕೆ ಕಾಯ್ತಾ ಇದ್ದೀವಿ. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಅವೆಲ್ಲ ಪೂಜೆ ಮಾಡ್ತಾಯಿದ್ರು, ಜನ ಜಾಸ್ತಿ ಇದ್ದರು ಅಂದರೆ ಒಳಗಡೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಕಾಯ್ತಾ ಇದ್ವಿ ಜನ ಕಮ್ಮಿ ಆಗಲಿ ಅಂತ. ಆಮೇಲೆ ಬಂದ್ವಿ. ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಬಂದ್ವಿ ಆಚೆ. ಅದು ನೋಡಿ, ಈ ಕಡೆ ಇರೋದು ಮೂಲ ದೇವರು. ಈ ಕಡೆ ವಿಗ್ರಹ ಇದು ಮಾಡಿಸಿದ್ದಾರೆ, ಅದು ಮೂಲ ದೇವರದು.
ಅದಕ್ಕೆ ಆಮೇಲೆ ಬಂದು ಎರಡನೇ ಸತಿ ಬಂದೆ ನಾನು, ಅವಲೇ ಬಂದಿದ್ದೆ, ನೀನು ಇರಲಿಲ್ಲ ಅಂದರು. ಅದಕ್ಕೆ ಆಮೇಲೆ ಕೇಳಿದೆ ಹೆಂಗೆ ಅನ್ನಿಸ್ತು ಏನು ಚೆನ್ನಾಗಿತ್ತು. ಫಸ್ಟ್ ಟೈಮು ನಾನು ಬಂದಿದ್ದು, ಕೇಳಿಸ್ಕೊಳ್ಳಿ. ನೋಡಿರಲಿಲ್ಲ. ಎಲ್ಲ ಮಾತಾಡ್ಸಿದ್ರು, ಯಾವ ಊರು ಏನು ಅಂತ ಕೇಳ್ತಿದ್ರು. ಚೆನ್ನಾಗಿತ್ತು. ಬನ್ನಿ ಇವಾಗ ಊಟ ಮುಗಿಸ್ಕೊಂಡು ಫಸ್ಟು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ಹೊರಡೋಣ. ನೋಡಿ ಮೇಡಮ್ ಅಲ್ಲಿ ಇಲ್ಲೇ ಊಟ ಕೊಡ್ತಾವ್ರೆ. ಈ ಸತಿ ಇವತ್ತೇನೋ ಸ್ಪೆಷಲ್ ಊಟ ಇರ್ಬಹುದೇನೋ, ಯಾಕಂದ್ರೆ ಯಾರೋ ಪೂಜೆ ಮಾಡಿಸಿದ್ದಾರೆ. ಅದಕ್ಕೆ ನಾರ್ಮಲ್ ಊಟ ಬಂದು ಅನ್ನ ಸಾರು ಗೊಜ್ಜನ್ನ ಇಲ್ಲೂ ಒಂದ್ ಸ್ವಲ್ಪ ಕೊಡ್ತಾರೆ, ಮತ್ತೆ ಅನ್ನ ಸಾರು ಕೊಡ್ತಾರೆ. ಗೊತ್ತಾಯ್ತು. ಸ್ಪೆಷಲ್ ಇವತ್ತು ನೋಡಿ, ಸ್ಪೆಷಲ್ ಊಟ. ಬರ್ಕತ್ತಾವಳ ಅವಲಿಂದ ಏನ್ ಕೇಳಿ ನೋಡಿ, ಯಾವಾಗೂ ಬರೋದು ಊಟ ಸಿಗ್ತಾ ಇತ್ತು. ಇವತ್ತು ಸ್ಪೆಷಲ್ ಊಟ ಮನೆ ಹೇಳ್ತೇವೆ ನೋಡಿ. ಇವ್ರೆ ಏನ್ ಪೂಜೆ ಮಾಡ್ತಾರೆ. ಸ್ಪೆಷಲ್ ಊಟ ಇವತ್ತು. ಊಟ ಎಲ್ಲ ಮುಗೀತು. ಹೊಟ್ಟೆ ತುಂಬಾ ಒಬ್ಬಟ್ಟು ಊಟ ಹಾಕಿದ್ರು. ಊಟ ಮುಗೀತು ಇವಾಗ. ಈಗ ನೋಡಿ ಏನಮ್ಮ, ನಿಮ್ಮ ಅಲ್ಲ ನನಗೆ ಫೀಲಿಂಗ್ ಏನಿಲ್ಲ, ಚೆನ್ನಾಗಿತ್ತು. ಒಬ್ಬಟ್ಟು ಊಟ ತಿಂದೆ, ಚೆನ್ನಾಗಿತ್ತು. ಒಬ್ಬಟ್ಟು, ಮೈಸೂರು ಪಾಕು, ಬಾದುಷಾ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಇವಾಗ ಎಲ್ಲ ದೇವಸ್ಥಾನದ್ದೆಲ್ಲ ಆಯಿತು, ಪೂಜೆ ಎಲ್ಲ. ಇವಾಗ ಗಾಡಿ ತಗೊಂಡು ನಮ್ಮ ಮನೆಗೆ ನಾನು ಬಿಟ್ಬಿಡು, ಆಮೇಲೆ ನೀನು ನಿನ್ನ ಮನೆಗೆ ಹೋಗು. ಆಯ್ತು. ದೇವಸ್ಥಾನಕ್ಕೆ ಬಂದಿದ್ದು ಯಾವ ತರ ಅಂದ್ರೆ, ಇಲ್ಲಿ ಈ ತರ ದೇವಸ್ಥಾನ ನೀನ್ ಯಾವತ್ತೂ ಬಂದಿಲ್ಲ. ಆಮೇಲೆ ಇಲ್ಲಿ ಕೊಟ್ಟಿದ್ದ ಪ್ರಸಾದ ತಿಂದು ಈ ತರ ಎಲ್ಲ ಯಾವತ್ತಾದ್ರೂ ಎಲ್ಲಾದ್ರೂ ತಿಂದಿದ್ಯಾ ಈ ತರ? ಇಲ್ಲ, ಈ ತರ ಇದೆ ಫಸ್ಟ್ ಟೈಮು. ಚೆನ್ನಾಗಿತ್ತು. ಅದು ಗೊಜ್ಜು ಅನ್ನ ಎಲ್ಲ ಕೊಟ್ಟರು, ಇಷ್ಟ ಆಯ್ತು, ಚೆನ್ನಾಗಿತ್ತು. ದೇವಸ್ಥಾನ ಎಲ್ಲ ಹೆಂಗ್ ಫೀಲ್ ಆಯ್ತು, ಏನಾಯ್ತು? ದೇವಸ್ಥಾನ ಎಲ್ಲ ಚೆನ್ನಾಗಿದೆ, ಹಳೆಯ ಕಾಲದ ದೇವಸ್ಥಾನ ತರ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿದೆ. ಇವತ್ತಿನ ರೈಡಿನ ಫೀಡ್ಬ್ಯಾಕ್ ಚೆನ್ನಾಗಿತ್ತು. ಇವಾಗ ಹೋಗ್ಬೇಕಾದ್ರೆ ಇವಾಗ ಊಟ ತಿನ್ಬಿಟ್ಟು ನಿದ್ದೆ ಬರುತ್ತೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಏನಿಲ್ಲ, ಗೊತ್ತು ಇಲ್ಲ ಮಲಗಲ್ಲ, ಮಲಗಬಾರ್ದು ಅಂತ ಅನ್ಕೊಂಡಿದೀನಿ. ನಿನ್ಗೋಸ್ಕರ ಚಾಲೆಂಜ್ಗಾದ್ರೂ ಮಲಗಲ್ಲ. ಎಲ್ಲ ದರ್ಶನ ಎಲ್ಲ ಮುಗೀತು, ಊಟನೂ ಆಯ್ತು, ಎಲ್ಲ ರೆಡಿ ಆದ್ವಿ, ಪ್ಯಾಕ್ ಮಾಡ್ಕೊಂಡಿದೀನಿ. ಇನ್ನ ಹೊರಡ್ತಾ ಇದೀವಿ. ಇದೆ ದೇವಸ್ಥಾನ ಮುಗಿಸ್ಕೊಂಡು ಹೊರಟಿದೀವಿ. ಮನೆಗೆ ಹೋಗಿ ಇವ್ರನ್ನ ಫಸ್ಟ್ ಇವ್ರ ಊರ ಹತ್ರ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ನಾನು ನಮ್ಮ ಮನೆಗೆ ಹೋಗ್ಬೇಕು. ಇನ್ನೇನಿಲ್ಲ, ಅಷ್ಟೇ. ಸರಿ ಬನ್ನಿ, ಇವ್ರ ಡ್ರಾಪ್ ಮಾಡ್ಬಿಟ್ಟು ಆದ್ಮೇಲೆ ನಾನು ಸಿಗ್ತೀನಿ ನಿಮ್ಗೆ. ಡ್ರಾಪ್ ಮಾಡ್ಬೇಕಾದ್ರೆ ಇನ್ನೇನಿದ್ರೆ ಅದೇ ಹೈವೇನೆ, ನೋಡಿರೋ ಹೈವೇನೆ ಏನ್ ತೋರಿಸ್ಲಿ. ಅದಕ್ಕೆ ಮನೆಗೆ ಹೋದ್ಮೇಲೆ ಇವ್ರನ್ನ ಡ್ರಾಪ್ ಮಾಡಾದ್ಮೇಲೆ ನಾನು ಸಿಗ್ತೀನಿ ನೆಕ್ಸ್ಟ್. ಕೆರೆ ಇದ್ರ ಹತ್ರ ಹೋಗ್ಲಿಲ್ಲ, ಕೊಳದ ಹತ್ರ. ಸರಿ ತಾತ, ಬರ್ತೀನಿ. ಹಾ ನೋಡಿ, ನೋಡಿ ವ್ಯೂ ನೋಡಿ. ಬೇರೆ ಟೈಮ್ ಯಾವತ್ತು ದೇವಸ್ಥಾನ ಓಪನ್ ಇರಲ್ಲ, ಬಟ್ ಬರ್ಬೋದು, ಬಂದು ಆಚೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಸನ್ಸೆಟ್ ಸನ್ರೈಸ್ ವ್ಯೂಗೆ ಸಕ್ಕತ್ತಾಗಿದೆ ಜಾಗ. ಮಾತ್ರ ಜಾಗ ಚೆನ್ನಾಗಿರುತ್ತೆ. ವೀಕೆಂಡ್ ರೈಡ್ ಬಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಊಟ ಇರುತ್ತೆ, ಊಟ ಮಾಡ್ಕೊಂಡು ದೇವಸ್ಥಾನ ಇದ್ ಮಾಡ್ಕೊಂಡು ಹೋಗ್ಬೋದು ವೀಕೆಂಡ್ ರೈಡ್ಸ್ ಬಂದ್ರೆ. ಆದ್ರೆ ವೀಕ್ ಡೇಸ್ ಬಂದ್ರೆ ಏನೋ ಓಪನ್ ಇರಲ್ಲ ದೇವಸ್ಥಾನ, ಏನೋ ಬಂದು ಸುಮ್ನೆ ನಮಸ್ಕಾರ ಇದ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ.
ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಡಿಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ ದೇವಸ್ಥಾನದ ಬಗ್ಗೆ ಎಲ್ಲ. ಇವತ್ತು ಸುಮ್ಮನೆ ಬಂದಿದ್ವಿ ನೋಡೋಣ, ಸುಮ್ಮನೆ ವೀಕೆಂಡ್ ರೈಡ್ ಅಂತ. ಅಷ್ಟೇ, ಇನ್ನೇನಿದ್ರು ಮನೆಗೆ ಹೊರಡ್ಬೇಕು. ರೀಲ್ಸ್ ಅಲ್ಲಿ ಇದ್ರಲ್ಲೆಲ್ಲ ಟ್ರೆಂಡಿಂಗ್ ಆಗಿತ್ತಲ್ಲ ಮೈದಾಳ ಲೇಕ್ ಅಂತ. ಇರಿ ತೋರಿಸ್ತೀನಿ. ಮೈದಾಳ ಲೇಕ್ ಅಂತ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ ನೋಡಿ, ಅದೇ ಕೆರೆ ಅದು. ನೋಡಿ ಅದೇ ಕೆರೆ, ಅದ್ರ ಪಕ್ಕದಲ್ಲಿರೋದೆ ಮಂದಾರಗಿರಿ. ಬಿಸಿಲಿಗೆ ಏನು ಕಾಣಿಸ್ತಾ ಇಲ್ಲ, ವೈಟ್ ಆಗಿದೆ. ಅದೇ ಕೆರೆ ಇದು, ಮೈದಾಳ ಕೆರೆ, ಮತ್ತೆ ಅದೇ ಮಂದಾರಗಿರಿ ಹಿಲ್ಸ್. ಹೊರಡೋಣ, ನನಗೆ ಟೈಮ್ ಆಗ್ತಾ ಇದೆ, ಅವಳಿಗೂ ಮನೆಗೆ ಡ್ರಾಪ್ ಮಾಡಬೇಕು. ಅದೇ ಮೈದಾಳ ಕೆರೆ. ಇವಾಗ ಹೊರಡೋಣ, ಟೈಮ್ ಆಯ್ತು ಅದಕ್ಕೆ. ರೋಡು ಇನ್ನು ಮಾನ್ಸೂನ್ ಟೈಮ್ ಅಲ್ಲಿ, ಅಂದ್ರೆ ಬಿಸಿಲು ಇಲ್ದಿರೋ ಟೈಮಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗ್ರೀನರಿನೂ ಇರುತ್ತೆ, ಆಮೇಲೆ ತಣ್ಣಗೂ ಇರುತ್ತೆ. ಇಷ್ಟೆಲ್ಲ ಬಿಸಿಲೆಲ್ಲ ಇರಲ್ಲ. ನಾವು ಬಿಸಿಲಿಗೆ ಬಂದ್ವಿ. ಟೈಮು ಆಗ್ಲೇ 2:15. ನನ್ನ 3:30-4 ಗಂಟೆ ಅಷ್ಟರಲ್ಲಿ ನಮ್ಮ ಮನೆಗೆ ಡ್ರಾಪ್ ಮಾಡಿ ನಾನು ಅಲ್ಲಿಂದ ಮನೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು. ರೋಡ್ ಒಂದ್ ಸ್ವಲ್ಪ ಹಾಳಾಗಿದೆ, ಏನು ಮಾಡಕ್ಕಾಗಲ್ಲ. ಹೋದ್ ಸತಿ ಬಂದಾಗ ಇಷ್ಟೊಂದು ಹಾಳಾಗಿರ್ಲಿಲ್ಲ ರೋಡು. ಈ ಸತಿ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದೆ. ಅದೇನು ಅಂತ ಗೊತ್ತಿಲ್ಲ. ಈ ಸತಿ ಸಿಕ್ಕಾಪಟ್ಟೆ ಹಾಳಾಗಿದೆ ರೋಡು. ಅರ್ಧ ರೋಡ್ ಚೆನ್ನಾಗಿದೆ, ಅರ್ಧ ರೋಡ್ ಈ ತರ ಆಗಿದೆ. ಏನು ಮಾಡಕ್ಕಾಗಲ್ಲ, ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಇದು ಗೋಶಾಲೆ. ಇದು ಇಲ್ಲಿ ಎಷ್ಟೊಂದು ಹಸುಗಳೆಲ್ಲ ಸಾಕಿದ್ದಾರೆ, ಎಲ್ಲ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಇಲ್ಲೇ ಎಷ್ಟೊಂದು ಹಸುಗಳಿದೆ, ಒಳಗಡೆ ಇದೆ, ಕಾಣಿಸಲ್ಲ. ಹೆಲ್ಮೆಟ್ ಕ್ಯಾಮರಾ ತೆಗಿಬೇಕಾಗತ್ತೆ ತೋರ್ಸಕ್ಕೆ. ಕಡೆ ಬರೀ ಸ್ಪೆಸಿಫಿಕ್ ಆಗಿ ಈ ದೇವಸ್ಥಾನಕ್ಕೆ ಅಥವಾ ಇಲ್ಲಿಗೆ ಅಂತ ಇನ್ನೊಂದ್ಸತಿ ಬಂದಾಗ ಎಲ್ಲ ಕ್ಲೀನ್ ಆಗಿ ಡಿಟೈಲ್ಡ್ ಆಗಿ ತೋರಿಸ್ತೀನಿ. ನೋಡಿ, ಈ ಕಡೆ ಇದು ಆರ್ಚ್. ಇಲ್ಲಿ ರೈಟ್ ಹೋದ್ರೆ ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಈ ಕಡೆ ಲೆಫ್ಟ್ ಹೋಗ್ಬೇಕು ನಾವು. ಇವಾಗ ಮನೆಗೆ ಹೋಗ್ತಾ ಇದೀವಿ. ರೈಟ್ ಹೋಗಕ್ಕೆ ಟೈಮ್ ಇಲ್ಲ, ಟೈಮ್ ಆಗೋಗಿದೆ. ಇನ್ನು ನಾನು ಕೂಡ ಮನೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡ್ಬೇಕು. ವಿಡಿಯೋ ಎಡಿಟ್ ಮಾಡಿ
ನಾಳೆಗೆ ಎಲ್ಲ ರೆಡಿ ಮಾಡಿ ಇಟ್ಬೇಕು. ಅದಕ್ಕೆ ನಾವು ಬೇಗ ಹೊರಟಿದೀವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ಟೈಮ್ ಆಗೋಗಿದೆ, ಬಿಸಿಲು ಇನ್ನೂ ಜಾಸ್ತಿ ಆಗುತ್ತೆ. ಸರಿ, ನಾನು ಇನ್ನೊಂದು ಆಮೇಲೆ ಮಾಡಿ ಹೋಗ್ಬೇಕು. ನಮ್ ತಾತ ಅವ್ರ ಊರ್ಗ್ ಹೋಗೋ ರೋಡ್ ತೋರಿಸ್ತೀನಿ, ಆದ್ರೆ ಅವ್ರ ಊರ್ಗ್ ಹೋಗಕ್ಕೆ ಇವಾಗ ಆಗಲ್ಲ, ಟೈಮ್ ಇಲ್ಲ. ಅದೇ ಮುಂದೆ ಬರುತ್ತೆ, ಊರ್ ರೋಡ್ ತೋರಿಸ್ತೀನಿ. ಫಸ್ಟ್ ಎಲ್ಲ ಇಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ, ಹೇಳಿ ತೋರಿಸ್ತೀನಿ. ಮುಂಚೆ ಎಲ್ಲ ಈ ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸ್ತಾ ಇದ್ರು, ಅಲ್ಲೂ ನಿಲ್ಲಿಸ್ತಾ ಇರ್ಲಿಲ್ಲ. ಈ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಇಲ್ಲಿಂದ ದೇವಸ್ಥಾನಕ್ ನಡ್ಕೊಂಡು ಹೋಗ್ಬೇಕಾಗಿತ್ತು ಮುಂಚೆ ಎಲ್ಲ. ಇವಾಗ ಇದಾಗಿರೋದು ಈ ಕಡೆ ಈ ರೋಡಲ್ಲಿ ಒಳಗಡೆ ಹೋಗ್ಬೇಕು. ಈ ರೋಡಲ್ಲಿ ಒಳಗಡೆ ಹೋದ್ರೆ ನಮ್ ತಾತ ಅವ್ರ ಊರ್ ಬರೋದು. ಹಿಂಗಿಂದ ಒಳಗಡೆ ಹೋಗ್ಬೇಕು ಆ ಕಡೆ ರೋಡಲ್ಲಿ. ನಾವ್ ಇದೇ ರೋಡಲ್ಲಿ ರಿವರ್ಸ್ ಹಿಂದೆ ಬ್ಯಾಕ್ ಹೋದ್ರೆ ಮಧುಗಿರಿಗೆ ಹೋಗ್ಬೋದು, ದೇವರಾಯನ ದುರ್ಗಕ್ಕೆ ಹೋಗ್ಬೋದು. ಅದೆಲ್ಲ ಇನ್ನೊಂದ್ ದಿವಸ ಬರ್ತೀವಿ, ಇನ್ನೊಂದ್ ದಿವಸ ಕವರ್ ಮಾಡೋಣ. ಅದೆಲ್ಲ ಇವಾಗ ಟೈಮ್ ಆಗೋಗಿದೆ, ಅದಕ್ಕೆ ಮನೆಯಿಂದ ಬಂದ್ವಿ. ದೇವ್ರ ಬೆಟ್ಟ ಹಿಡ್ಕೊಂಡು ಇಲ್ಲಿ ನೋಡಿ, ರಾಮನಗರ 82, ದೊಡ್ಡಬಳ್ಳಾಪುರ 45, ದಾವಸ್ಪೇಟೆ 10 ಕಿಲೋಮೀಟರ್. ನಾವು ದಾವಸ್ಪೇಟೆಯಲ್ಲಿ ರೈಟ್ ತಗೊಂಡು ಮಧುಗಿರಿಗೆ ಹೋಗೋ ರೋಡಲ್ಲೇ ಇರೋದು ದೇವಸ್ಥಾನ. ನಾವು ಫಸ್ಟ್ ಸಿದ್ಧಗಂಗೆಗೆ ಹೋಗಿರೋ ಕಾರಣದಿಂದ ಈ ಕಡೆ ಇದ್ ಮಾಡಕ್ ಆಗಿಲ್ಲ. ಇಲ್ಲ ಅಂತಿದ್ರೆ ಫುಲ್ ಡೀಟೇಲ್ಡ್ ಆಗಿ, ಅಂದ್ರೆ ಬರೀ ದೇವಸ್ಥಾನ, ಅದ್ರ ಬಗ್ಗೆ, ಅದ್ರ ಹಿಸ್ಟ್ರಿ ಎಲ್ಲ ಡೀಟೇಲ್ ಆಗಿ ಇದ್ ಮಾಡ್ಬೋದಾಗಿತ್ತು. ಇನ್ನೊಂದ್ ದಿವಸ ಯಾವಾಗಾದ್ರೂ, ಇಲ್ಲ ನಾವೇ ಬಂದಾಗೋ ಅಥವಾ ಫ್ಯಾಮಿಲಿ ಜೊತೆ ಬಂದಾಗ ಡೀಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ. ದೇವಸ್ಥಾನದ ಬಗ್ಗೆ ಏನು ಎತ್ತ ಎಲ್ಲ ವಿಡಿಯೋ ಮಾಡ್ತೀನಿ ಡೀಟೇಲ್ ಆಗಿ. ಈ ಸೈಡ್ ನೋಡಿ, ಇಲ್ಲಿ ನೀವು ಕೂಡ ಬರ್ಬೋದು ಶನಿವಾರ. ಅಂದ್ರೆ ದೇವಸ್ಥಾನ ಓಪನ್ ಇರೋ ಶನಿವಾರ, ಅದರಿಂದ ಶನಿವಾರ ಒಂದ್ ದಿವಸ ದೇವಸ್ಥಾನಕ್ಕಾದ್ರೆ ಶನಿವಾರ ಬರ್ಬೋದು. ಇಲ್ಲ ಸುಮ್ನೆ ಹಂಗೆ ಬರ್ತೀವಿ, ಲೊಕೇಶನ್ ಚೆನ್ನಾಗಿದೆ ಇದೇನೆ ಅಂತ ಆದ್ರೂ ಗೂಗಲ್ ಅಲ್ಲಿ ಹಿಕ್ಕಲಪ್ಪ ಬೆಟ್ಟ ಅಂತ ಹಾಕಿದ್ರೆ ಬರುತ್ತೆ ಲೊಕೇಶನ್. ಬ್ಯಾಂಗ್ಳೂರಿಂದ ಒಂದು 65 to 70 ಕಿಲೋಮೀಟರ್ಸ್ ಏನೋ ಇದೆ. ಒಂದು ವೀಕೆಂಡ್ ರೈಡ್ ಬಂದು ಹೋಗ್ಬೋದು, ಚೆನ್ನಾಗಿರುತ್ತೆ. ನೀವು ಈ ಕಡೆ ಬಂದ್ರೆ ಮೈದಾಳ, ಮಧುಗಿರಿ ಎಲ್ಲ ನೋಡ್ಕೊಂಡು, ಮಂದಾರಗಿರಿ, ಮಧುಗಿರಿ, ದೊಡ್ಡ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಸರಿ ಬನ್ನಿ, ನಾನು ದಾಬಾಸ್ಪೇಟೆ ಹತ್ರ ಹೋದಾಗ ಸಿಗ್ತೀನಿ. ದಾಬಾಸ್ಪೇಟೆಗೆ ಬಂದ್ವಿ ಇವಾಗ. ಇಲ್ಲಿಂದ
ಹೊರಡಬೇಕು. ನೋಡಿ 51 ಕಿಲೋಮೀಟರ್ ಬೆಂಗಳೂರು, ರಾಮನಗರ 72, ಹುಬ್ಳಿ 360 ಕಿಲೋಮೀಟರ್ ಇದೆ. ನಾವ್ ಯಾವಾಗ್ಲೂ ಬಂದಾಗ ಹಿಂಗೆ ಬರೋದು, ದಾಬಾಸ್ಪೇಟೆಯಿಂದ ಇಲ್ಲಿ ರೈಟ್ ತಗೊಂಡ್ ಬರ್ತಾ ಇದ್ವಿ. ಇವತ್ತು ಅಲ್ಲಿ ಸಿದ್ಧಗಂಗೆಗೆ ಹೋಗಿರೋದ್ರಿಂದ ಆ ಕಡೆ ರೂಟ್ಗೆ ಹೋಗಿರೋದಾಯ್ತು. ಇಲ್ಲಿ ಹೋಗಿದ್ರೆ ಇಲ್ಲಿ ದಾಬಾಸ್ಪೇಟೆಯಿಂದ ಹಿಂಗೆ ಬರ್ತಾ ಇದ್ವಿ ಯಾವಾಗ್ಲೂ. ಇಲ್ಲಿ ರೈಟ್ ತಗೊಂಡ್ ಈ ಕಡೆ ಬಂದ್ರೆ ಒಂದೇ ರೋಡ್ ಸ್ಟ್ರೈಟು. ಅಂತವೇ ಹೋಗ್ತಾ ಇದೀವಿ. ಇನ್ನೊಂದು 20 ಕಿಲೋಮೀಟರ್ ಇದೆ. ಸುಮ್ಮನೆ ನಿಲ್ಸಿದ್ವಿ, ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ ಅಂತ. ಹಂಗೆ ಒಂದ್ 5 ನಿಮಿಷ ನೋಡಿ. ಇಲ್ಲಿ ಆಂಜನೇಯನ ದೇವಸ್ಥಾನ, ಆಂಜನೇಯ ಸ್ಟ್ಯಾಚು ಇದೆ. ಹೈವೇಲೆ ನಿಲ್ಸ್ಕೊಂಡಿದ್ದೀನಿ. ಒಂದ್ 2 ನಿಮಿಷ ರೆಸ್ಟ್ ಮಾಡೋಣ ಅಂತ ಗಾಡಿ ನಿಲ್ಲಿಸ್ದೆ. ಫೋನು ಅವ್ರದ್ದು ನ್ಯಾವಿಗೇಷನ್ಗೆ ಫೋನ್ ಯೂಸ್ ಮಾಡ್ತಾ ಇದ್ದೆ ಇವ್ರದ್ದು. ಅದು ಒಂದು ಸ್ವಲ್ಪ ಹೀಟಿಗೆ, ಬಿಸಿಲಿಗೆ ಬಿಸಿ ಆಗೈತೆ ಫೋನು ಅಂದ್ಬಿಟ್ಟು ಅಲ್ಲೋಡಿ ಫ್ಯಾನ್ ಇಟ್ಕೊಂಡು ಫೋನ್ನ ಕೂಲ್ ಮಾಡ್ತಾವೆ. ನಿನ್ನಿಷ್ಟ. ಹ್ಞೂ ಇಲ್ಲೋಡು, ಇಲ್ಲೋಡಿ ಎಷ್ಟೊತ್ತು ಕಟ್ಟೆ ಹತ್ರ ಕುತ್ಕೊಂಡು ಫ್ಯಾನ್ನಲ್ಲಿ ಫೋನ್ನ ಕೂಲ್ ಮಾಡ್ಕೊಂಡು ಕೂತವ್ರೆ. ಇಲ್ಲೇ ಯಾವುದೋ ಹಳ್ಳಿ, ಅವ್ರ ಮನೆಗೆ ಹೋಗೋ ರೋಡಾಗೆ ಒಂದು 2 ನಿಮಿಷ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಅಲ್ಲೇ ಕುತ್ಕೊಂಡು ಅಲ್ಲೋಡಿ, ಅಲ್ಲೋಡಿ ಬಾಯಲ್ಲೆಲ್ಲ ಫೋನ್ ಇಟ್ಕೊಂಡು ಏನು ಮಾಡೋದು ಇವ್ರನ್ನ ಅಂತ ಗೊತ್ತಿಲ್ಲ. ಹೆಂಗೋ ಮುಗೀತು ಒಂದು ವೀಕೆಂಡ್ ಲಾಂಗ್ ರೈಡು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಅವಳು ಬೇಗ ಹೋಗ್ಬಿಡ್ತಾರೆ, ನನಗಿಂತ ಬೇಗ ಇವಳು ಹೋಗ್ತಾರೆ ತಾನೇ ಇಲ್ಲಿಂದ. ಅದೇ ನಿಮ್ಮ ಮನೆಯಿಂದ ಆಗಿದ್ದಿದ್ರೆ ಅಲ್ಲ, ನಾನು ಫಸ್ಟ್ ಹೋಗಿರ್ತಾ ಇದ್ದೆ, ಆಮೇಲೆ ನೀನು. ಇಲ್ಲ, ನಿಮ್ಮನೆ ಜರ್ಗ್ನಳ್ಳಿಲಿ ಇದ್ರು ನೀನೇ ಫಸ್ಟ್ ಹೋಗೋದು ಲೆಕ್ಕ. ಅಲ್ಲ, ಇವಾಗ ನಾವು ನೈಸ್ ರೋಡ್, ಇವಾಗ ನಾವು ನೈಸ್ ರೋಡಿಂದ ಈ ಕಡೆ ಬರಬೇಕು ಅಂದರೆ ಬಂದು ಏನದು JP ನಗರ್ ಮೆಟ್ರೋ ಸ್ಟೇಷನಿಂದಾನೇ ನಾನು ನಮ್ಮ ಮನೆಗೆ ಹೋಗ್ಬೇಕು. ಫಸ್ಟ್ ಇವ್ರ ಮನೆನೇ ಬರೋದು. JP ನಗರ್ ಮೆಟ್ರೋ ಸ್ಟೇಷನ್ ಪಕ್ಕದ ಆ ಸೈಡ್ಗೆ ಜರಗ್ನಹಳ್ಳಿ ಇರೋದು, ಅದಕ್ಕೆ ಫಸ್ಟ್ ಇವ್ರ ಮನೆನೇ ಬರುತ್ತೆ. ಹೆಂಗೆ ಹೋದ್ರು ಫಸ್ಟ್ ಇವರೇ ಹೋಗ್ತಾರೆ ಮನೆಗೆ. ಹಾಂ, ಟೈಮ್ ಆಯ್ತಾ? ಚಾರ್ಜ್ ಆಗೋಯ್ತು. ಎಷ್ಟು? 25 ಟೈಮ್ ಆಯ್ತು ಅಂತ ಇದು ಮಾಡ್ತಾ ಇದ್ದಾರೆ. ನನಗೂ ಇದಾಯಿತು, ಅವ್ರಿಗೂ ಟೈಮ್ ಆಗಿರುತ್ತೆ, ಮನೆಗೆ ಬಿಡಬೇಕು. ಮಮ್ಮಿನೂ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಮನೇಲಿ. ಗಾಡಿ ನಿಂತಿದೆ. ಹೊರಡಬೇಕು ಮನೆಗೆ. ಎಲ್ಲ ಅಲ್ಲೋಡಿ ಎಲ್ಲ ಅಂಡ್ಕೊಂಬಿಟ್ಟು ಆಗಲೇ ಫ್ಯಾನು ಎಲ್ಲ ತಕ್ಕೊಂಡು ಈಗ ಹೋಗ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ಟು ಇವ್ರನ್ನ ಮನೆಗೆ, ಅವ್ರ ಅಜ್ಜಿ ಮನೆ ಹತ್ರ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ಬೇಕು. ಇವ್ರ ಅಜ್ಜಿ ಮನೆಗೆ ಬಿಡೋಕ್ಕೆ 10 ಕಿಲೋಮೀಟ್ರ್ ದೂರ ಇದೆ ಇಲ್ಲಿಂದ. ಅಲ್ಲಿಂದ ನಮ್ಮ ಮನೆ 10 ಕಿಲೋಮೀಟ್ರ್ ಇದೆ. ಇನ್ನು ಇವ್ರ ಅಜ್ಜಿ ಮನೆ, ನಮ್ಮ ಮನೆ ಬಂದು ಇನ್ನೂ ಒಂದು 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಏನೋ ಇದೆ. ಮನೆಗೆ ಹೋಗ್ಬಿಟ್ಟು ನೋಡಿ ಲೊಕೇಶನಲ್ಲಿ ನೋಡ್ತಾರೆ ಅಲ್ಲಿ 8.7 ಕಿಲೋಮೀಟರ್ ಐತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಅದೊಂದು ಮಾತ್ರ ಕರೆಕ್ಟಾಗಿ ಹೇಳ್ತಾರೆ, ಬಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಅಷ್ಟನ್ನ. ಅದು ಬಿಟ್ಟು ಬೇರೆ ಏನು ಕರೆಕ್ಟಾಗಿ ಹೇಳಲ್ಲ ಅಲ್ಲ. ಸರಿ ನೋಡು, ಹೋಗೋಣ. ರೆಡಿ, ಹೋಗಿ ಮನೇಲಿ ಹೋಗಿ ಇನ್ನೇನು ಇಲ್ಲ, ಎಡಿಟಿಂಗ್ ಮಾಡೋದು ನಾನು. ಹೋಗಿ ಮಲ್ಕೊಳ್ಳೋದು ಅಷ್ಟೇ ಕೆಲಸ, ಇನ್ನೇನಿಲ್ಲ. ನಾನು ಹೋಗಿ
ಮನೆಗೆ ಹೋಗಿ ಇವಾಗಲೇ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಇದು ಮಾಡಬೇಕು. ಬನ್ನಿ ಹೋಗೋಣ. ಆಗಲೇ ಟೈಮ್ ಎಷ್ಟು? 4 o'clock 2 minutes. ನೀನೇನೋ 4:10 4:50 ಹೋಗ್ಬಿಡ್ತೀಯಾ? ನಾನು ಹೋಗಿ ಫಿಲಮ್ ನೋಡೋದು ಅಷ್ಟೇ ಕೆಲಸ, ಬೇರೇನಿಲ್ಲ. ಸರಿ ಪ್ಯಾಕ್ ಮಾಡೆಲ್ಲ. ನೋಡಿ ಅಷ್ಟೇ, ಎಲ್ಲ ಅಲ್ಲೇ ಬಿಟ್ಬಿಡೋದು. ಪ್ಯಾಕ್ ಮಾಡೋದು. ಸರಿ ಬನ್ನಿ ಹೋಗೋಣ. ಇದೊಂದು ಇಲ್ಲೋಡಿ ಎತ್ತು ಗ್ಲಾಸು, ಇದೊಂದು ಸ್ಟೈಲ್ಗೂ ಎಲ್ತ್ಕೊಂಬಿಟ್ಟದೆ. ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ, ಹೊರಡ್ಬೇಕು ಇಲ್ಲಿಂದ. ಸರಿ ಇವಳು ಇಲ್ಲಿಂದ ಅವ್ರ ಮನೆಗೆ ಹಿಂಗೆ ಒಳಗಡೆ ಹೋಗ್ತಾರೆ, ನಾನು ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಅದಕ್ಕೆ ಇವ್ರನ್ನ ಬಸ್ ಸ್ಟಾಪ್ ಹತ್ರ ಬಿಟ್ಟಿದ್ದೀನಿ. ಹಿಂಗಿಂದ ಹಿಂಗೆ ಒಳಗಡೆ ಹೋಗ್ತಾರೆ ಅವ್ರ ಊರಿಗೆ, ನಾನು ಹಿಂಗೆ ಸ್ಟ್ರೈಟ್ ಹೋಗ್ತೀನಿ. ಏನಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸರಿ ನಾನು ಹಿಂಗೆ ಮನೆಗೆ ಹೊರಡ್ತೀನಿ, ಇನ್ನೇನಿಲ್ಲ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಲಾಸ್ಟ್ ಬಟ್ ಲಾಸ್ಟಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.